ಜೆಂಟಲ್ ಗಾಯ್ಸ್, ನಾನು ಮುಂಬೈಯಲ್ಲಿ ಚೀಸ್ ವಡಾಪಾವ್ ತಿಂದೆ. ನಂಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ಆ ರೆಸಿಪಿ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಒಮ್ಮೆ ಟ್ರೈ ಮಾಡಿ. ಇವಾಗಂತೂ ರಜೆಗಳು ನಡೀತಾ ಇದೆ. ಸಖತ್ತಾಗಿರುತ್ತೆ ಟೇಸ್ಟು. ನಾನು ಹೇಗೆ ಮಾಡ್ತಾ ಇದ್ದೀನೋ ಅದೇ ರೀತಿ ಮಾಡಿ. ಒಗ್ಗರಣೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ರಲ್ಲ, ಇನ್ನು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆಗೆ ನಾವು ಒಗ್ಗರಣೆ ಹಾಕ್ಕೊಂಡಿರೋ ಮಸಾಲವನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ರುಚಿ ನೋಡ್ಬಿಟ್ಟು ವಡೆ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ಕಡಲೆ ಹಿಟ್ಟು ಕಲಸಿ, ಕಡಲೆ ಹಿಟ್ಟು ಕಲಿಸುವ ವಿಧಾನ ತುಂಬ ಈಸಿಯಾಗಿ ನೋಡ್ಕೊಳ್ಳಿ ನೀವು. ಯಾಕೆಂದರೆ ಕಡಲೆ ಹಿಟ್ಟು ಗಟ್ಟಿ ಆಗೋದ್ರು ಟೇಸ್ಟ್ ಚೆನ್ನಾಗಿರಲ್ಲ. ಕಡಲೆ ಹಿಟ್ಟು ತೆಳ್ಳಗಿದ್ರೂ ಪುಡಿ ಆಗಿಬಿಡುತ್ತೆ. ಹದವಾಗಿ ಕಲಿಸ್ಕೊಂಡು ಬಿಸಿ ಇರೋ ಎಣ್ಣೆಗೆ ವಡೆಗಳನ್ನು ಬಿಡಿ. ಸ್ವಲ್ಪ ಬೂಂದಿ ಅಂದರೆ ಚೂರುಗಳೆಲ್ಲ ಬರಲಿ. ಅದನ್ನು ಗ್ರೀನ್ ಚಟ್ನಿಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಈಗ ವಡೆ ರೆಡಿ ಆಯಿತು. ಪಾವು ತೊಗೊಳ್ಳಿ, ಪಾವು ಕಟ್ ಮಾಡಿ ಅದಕ್ಕೆ ಚಟ್ನಿ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಚೀಸ್ ಹಾಕಿ ವಡವನ್ನು ಇಟ್ಟು ಬಿಸಿ ಬಿಸಿ ವಡೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕಿ ತಿನ್ನಿ. ಎಂಜಾಯ್ ಮಾಡಿ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಟ್ನಿ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.